ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹಿಂದೆ ಮಂಗಳೂರಿನ ಒಂದು ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕೂಡ ಮಂಗಳೂರಿನ ಒಂದು ಬೀಚ್ ಬಗ್ಗೆ ಹೇಳ್ತೇನೆ. ನಾನು ಈ ವಿಡಿಯೋದಲ್ಲಿ ಒಂದು ಕತೆ ಹೇಳ್ಬೋದು ಅಥವಾ 2-3 ಕತೆ ಹೇಳ್ಬೋದು. ನಿಮಗೆ ಖಂಡಿತವಾಗಿ ಈ ಎಲ್ಲ ಕತೆಗಳು ಕೂಡ ಇಷ್ಟ ಆಗುತ್ತೆ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನಾನು ಆವಾಗಲೇ ಹೇಳಿದಾಗೆ ಈ ಆ್ಯಕ್ಚುಲ್ ಸ್ಟೋರಿ ಇರೋದು ಒಂದು ಬೀಚ್ ಬಗ್ಗೆ ಅಂತ. ಆ ಬೀಚ್ ಬೇರೆ ಯಾವುದೂ ಅಲ್ಲ, ಮಂಗಳೂರಿನ ಅತ್ಯಂತ ಫೇಮಸ್ ಬೀಚ್ ಆದ ತಣ್ಣೀರ್ಬಾವಿ ಬೀಚ್. ಈ ಬೀಚ್ ಬಗ್ಗೆ ಕೇಳದೇ ಇರೋರು ಇಲ್ಲ ಅನ್ಸುತ್ತೆ. ಕರಾವಳಿ ಸೈಡ್ ಅವರಿಗೆ ಈ ಬೀಚ್ ಅತ್ಯಂತ ತುಂಬ ಫೇಮಸ್ ಆಗಿದ್ದು. ಇದ್ರ ಬಗ್ಗೆ ಒಳ್ಳೇದು ಕೂಡ ಇದೆ, ಹಾಗೆ ಕೆಟ್ಟದ್ದು ಕೂಡ ಇದೆ. ಆ ಕೆಟ್ಟದ್ದೇನಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಹಾಗೆ ಈ ಬೀಚ್ ಏನಿದೆ ಇದು ಹಾಂಟೆಡ್ ಅಂತ ತುಂಬ ಸುದ್ದಿ ಇತ್ತು. ನಿಜವಾಗ್ಲೂ ಹಾಂಟೆಡಾ ಇಲ್ಲ ಬೇಕಂತಾನೆ ಸೃಷ್ಟಿ ಮಾಡಿದ ಕತೆಗಳ ಗೊತ್ತಿಲ್ಲ. ಬಟ್ ನಂಗೆ ಸಿಕ್ಕಂಥ ಈ ಕತೆಗಳು ತುಂಬಾ ಚೆನ್ನಾಗಿದೆ. ನೈಟ್ ಟೈಮಲ್ಲಿ ಕೇಳ್ತಾ ಮಲ್ಕೊಳ್ಳಿಕ್ಕೆ ಒಂದು ರೀತಿ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಹೀಗೆ ಕೇಳ್ತಾ ಹೋಗಿ ಇವಾಗ ನಾನು ಮೊದಲನೇ ಕತೆನ ಸ್ಟಾರ್ಟ್ ಮಾಡ್ತೀನಿ. ಈ ಘಟನೆ ಆ್ಯಕ್ಚುಲಿ ಆಗಿದ್ದು ಒಬ್ಬ ಲವರ್ಸ್ ಒಟ್ಟಿಗೆ. ಇವನ್ ಅವರು ಮಂಗಳೂರವರೇ, ಅವರೇನು ತುಂಬ ದೂರದಿಂದ ಆ ಬೀಚ್ ನೋಡಲಿಕ್ಕೆ ಬಂದವರಲ್ಲ. ಆವಾಗ ಆ ಬೀಚ್ಗೆ ವಿಸಿಟ್ ಕೊಡ್ತಿದ್ರು. ಇವನ್ ಆ ಒಂದು ಬೀಚ್ ಅಲ್ಲ, ಮಂಗಳೂರಲ್ಲಿದ್ದ ಆಲ್ಮೋಸ್ಟ್ ಎಲ್ಲ ಬೀಚ್ ಹಾಗೆ ಪ್ಲೇಸ್ಗಳನ್ನ ವಿಸಿಟ್ ಕೊಡ್ತಿದ್ರು. ಯಾಕಂದರೆ ಲವರ್ಸ್ ನೋಡಿ ಅವರು ತಿರುಗಲೇಬೇಕಿತ್ತು. ಸೊ ಹೀಗಿರುವಾಗ ಒಂದಿನ ತುಂಬ ವರ್ಷದ ನಂತರ ಆ್ಯಕ್ಚುಲಿ ಅವರು ತಣ್ಣೀರ್ಬಾವಿ ಬೀಚ್ಗೆ ಹೋಗ್ತಾರೆ. ಅದು ಸಂಜೆ ಟೈಮಲ್ಲಿ ಒಂದು 6 ಗಂಟೆ ಮೇಲೆ. ಆವಾಗ ಮೋಸ್ಟ್ಲಿ ಈ ಡಿಸೆಂಬರ್-ನವಂಬರ್ ಟೈಮ್ ಇರಬೇಕು, ಯಾಕಂದರೆ ಆವಾಗ ಬೇಗ ಕತ್ತಲಾಗುತ್ತೆ. 6 ಗಂಟೆ ಹಾಗೆಯೇ ಕತ್ತಲು ಎಲ್ಲ ಕಡೆ ಆವರಿಸಿಬಿಡುತ್ತೆ. ಸೊ ಇವರು ಆ ಬೀಚ್ಗೆ ಎಂಟರ್ ಆದಾಗ ತುಂಬ ಜನ ಇದ್ರಂತೆ. ಆದರೆ ಇವರು ಎಂಟರ್ ಆದ ನಂತರ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ಅಲ್ಲಿಂದ ವಾಪಸ್ ಹೋಗ್ತಾರೆ ಕತ್ಲಾಗಿದೆ ಎಂಬ ಕಾರಣಕ್ಕೆ. ಆದರೆ ಇವರು ಮಾತ್ರ ಅಲ್ಲೇ ಸ್ವಲ್ಪ ಹೊತ್ತು ತಿರುಗಾಡ್ತಲ್ಲ ಎಂಜಾಯ್ ಮಾಡ್ತಿರ್ತಾರೆ, ಹಾಗೆ ತಮ್ಮ ಲೈಫ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಈ ಹುಡುಗೇನಿದ್ದಾನೆ ಇವನು ಹುಡುಗಿ ಒಟ್ಟಿಗೆ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕಂತ ಹೋಗಿದ್ದ. ಅದು ಅವರ ರಿಲೇಷನ್ಶಿಪ್ ಬಗ್ಗೆ. ಬಟ್ ಅವನು ಅದನ್ನ ಹೇಗೆ ಹೇಳೋದಂತ ತಡವರ್ಸ್ತಿದ್ದ, ಆ ಚಾನ್ಸ್ಗೋಸ್ಕರ ಕಾಯ್ತಿದ್ದ. ಆದರೆ ಆ ಇಂಪಾರ್ಟೆಂಟ್ ವಿಷಯನ ಅವನು ಕತೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಅದು ನಮಗೂ ಬೇಕಾಗಿಲ್ಲ ಕೂಡ. ಎನಿವೇ ಹೀಗೆ ಇಬ್ಬರು ಕೂತು ಮಾತಾಡ್ತಿರುವಾಗ ಅವರ ಗಮನ ಬೀಚ್ನ ಒಂದು ಕಡೆ ಹೋಗುತ್ತೆ, ಅಲ್ಲಿರೋ ಒಂದು ನಾಯಿ ಕಡೆ. ಆ್ಯಕ್ಚುಲಿ ಆ ನಾಯಿ ತುಂಬ ಹೊತ್ತಿಂದ ಬೊಗಳ್ತಿತ್ತಂತೆ. ಅದು ಒಂದೇ ಕಡೆ ಮುಖ ಮಾಡಿ ಅದರ ಸುತ್ತಮುತ್ತ ಅಂದರೆ ತಾನಿದ್ದಲ್ಲೇ ತಿರುಗಾಡ್ತಾ ಬೊಗಳ್ತಿತ್ತಂತೆ. ಇವರಿಗೆ ಮೊದಲು ಅದೇನು ಸ್ಟ್ರೇಂಜ್ ಆಗಿ ಕಾಣಿಸ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾಯಿಗೇನೋ ತೋರ್ತಿದೆ, ಅದಕ್ಕೋಸ್ಕರ ಆ ರೀತಿ ಬೊಗಳುತ್ತೆ ಅಂತ. ಹುಡುಗಿ ಹೇಳ್ತಾಳೆ ನಾಯಿಗಳ ಕಣ್ಣಿಗೆ ದೆವ್ವ ತೋರುತ್ತೆ, ಅದಕ್ಕೋಸ್ಕರ ಬೊಗಳ್ತಿದೆ ಅಂತ. ಬಟ್ ಹುಡುಗ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಾಯಿಗಳು ತಾನೇ, ಅವುಗಳ ಕೆಲಸ ಬೊಗಳುದೆ, ನಾವು ಅದ್ರ ಬಗ್ಗೆ ಗಮನ ಕೊಡದೆ ಸ್ವಲ್ಪ ದೂರ ಹೋಗುವಂತ ಅವರು ಹಾಗೆ ಆ ಬೀಚ್ನ ಅಲೆಗಳ ಮಧ್ಯದಲ್ಲಿ ಕಾಲಿಡ್ತಾ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಇದೇ ಒಳ್ಳೆ ಸಮಯ ಅಂತ ಆ ಹುಡುಗ ತಾನು ಹೇಳಬೇಕಂದಿರೋ ವಿಷಯನ ಹೇಳೋಕೆ ಮುಂದಾಗ್ತಾನೆ. ಆವಾಗ ಅವನು ಆ ಹುಡುಗಿ ಕೈನ ಬಿಡ್ತಾನೆ, ಹಾಗೆ ಆ ವಿಷಯವನ್ನು ಹೇಳ್ತಾ ಅವನು ನಡ್ಕೊಳ್ತಾ ಮುಂದೆ ಹೋಗ್ತಿರ್ತಾನೆ. ಅವನ ಪ್ರಕಾರ ಆ ಹುಡುಗಿ ಆ್ಯಕ್ಚುಲಿ ಅವಳ ಪಕ್ಕದಲ್ಲಿದ್ದಾಳಂತ. ಅವನಿಗೆ ಪ್ರೆಸೆನ್ಸ್ ಆಗ್ತಿತ್ತಂತೆ, ಅಂದರೆ ನೆರಳಾಗಲಿ ಅವಳ ಉಸಿರಾಗಲಿ ಅವನ ಬೆನ್ನಿಗೆ ತಾಕ್ತಿತ್ತಂತೆ. ಆ ಹುಡುಗ ಮುಂದೆ ಹೋಗ್ತಿದ್ರೆ ಹುಡುಗಿ ಹಿಂದೆ ಬರ್ತಿದ್ಲಂತೆ. ಸೊ ಇವನು ಎಲ್ಲ ವಿಷಯನ ಹಾಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನಡ್ಕೊಂಡು ತುಂಬ ದೂರ ಹೋಗ್ತಾನೆ. ಆ್ಯಂಡ್ ಒಂದು ಮೂಮೆಂಟಲ್ಲಿ ಇವನಿಗನ್ನಿಸುತ್ತೆ ಹುಡುಗಿ ಸೈಲೆಂಟ್ ಆದ್ಲು, ಅವಳಿಗೆ ಮೋಸ್ಟ್ಲಿ ನಾ ಹೇಳಿದ ನಿರ್ಧಾರ ಇಷ್ಟ ಆಗಲಿಲ್ಲ ಅಂತ ಅವನಲ್ಲೇ ನಿಂತ್ಕೊಂಡು ಹಿಂದಿರುಗಿ ಅವಳನ್ನ ಕ್ವಶನ್ ಮಾಡೋಕೆ ಹೋಗ್ತಾನೆ. ಬಟ್ ಶಾಕಿಂಗ್ಲಿ ಅವನ ಪಕ್ಕದಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ. ಆ ಹುಡುಗಿ ಆ್ಯಕ್ಚುಲಿ ದೂರದಲ್ಲಿದ್ಲು. ದೂರ ಅಂದರೆ ತುಂಬಾ ದೂರ. ಅವಳ ಕಾಲಿಗೇನೋ ಚುಚ್ಚಿತು ಅಂತ ಅವಳಲ್ಲೇ ಕೂತವಳು ಎದ್ದು ಇವನಿಂದೆ ಆಮೇಲೆ ಬರಲಿಲ್ಲ. ಬಟ್ ಇವನ್ ಮಾತ್ರ ಮಾತಾಡ್ತಾ ಮುಂದೋಗ್ತಿದ್ದ. ಇವನ್ ಪ್ರಕಾರ ಯಾರೊಬ್ಬ ವ್ಯಕ್ತಿ ಅವನ ಜೊತೆ ನಡ್ಕೊಂಡು ಬರ್ತಿದ್ರು. ಅವನಿಗ ಫೀಲಿಂಗ್ ಆಗಿತ್ತಂತೆ, ನೆರಳಾಗಲಿ ಉಸಿರಾಗಲಿ ಹಾಗೆ ಅವಳ ಬೇಯಿಸ್ತಿದ್ದ ಕೂದಲಾಗಲಿ ಅವೆಲ್ಲ ಅವನಿಗೆ ಒಂದು ರೀತಿ ತೋರಿ ಬಂದಿತ್ತಂತೆ. ಅವನ ಪ್ರಕಾರ 100% ಅವನ ಪಕ್ಕ ಯಾರೋ ಇದ್ರು, ಅವರೊಟ್ಟಿಗೆ ಇವನು ಮಾತಾಡ್ತಾ ಬಂದಿದ್ದಂತ. ಬಟ್ ಆಕ್ಚುಲ್ ಆಗಿ ಅವನ ಪಕ್ಕದಲ್ಲಿ ನಡ್ಕೊಂಡ್ ಬಂದಿದ್ದು ಅವನ ಹುಡುಗಿ ಅಲ್ವೇ ಅಲ್ಲ.
ಅದು ಅವನಿಗೆ ಕೂಡ ಗೊತ್ತಿತ್ತು, ಖುದ್ದು ಆ ಹುಡುಗಿ ಕೂಡ ಗೊತ್ತಿತ್ತು. ಅವಳ ಬಾಯಿಂದನೇ ಇವನು ಕೇಳ್ತಾನೆ, ನಾ ಹೇಳಿದ್ದು ಏನಾದರೂ ನಿಮಗೆ ಗೊತ್ತಾಯ್ತಾ ಅಂತ. ಅವಳು ಆ್ಯಕ್ಚುಲಿ ಅದಕ್ಕೆ ರಿಯಾಕ್ಟೇ ಮಾಡೋದಿಲ್ಲ. ಅಂದರೆ ಅವನಿಗೆ ಅದರಿಂದ ಕನ್ಫರ್ಮ್ ಆಗಿತ್ತು, ನನ್ನೊಟ್ಟಿಗೆ ಬಂದಿದ್ದು ಹುಡುಗಿ ಅಲ್ಲ, ಬೇರೆ ಯಾವುದು ಅಮಾನುಷ ಶಕ್ತಿ ಅಂತ. ಇವತ್ತಿಗೂ ಕೂಡ ಅವನಿಗದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳಿದಿದೆ ಅಂತೆ. ನನ್ನ ಜೊತೆ ಅವತ್ತು ಬಂದಿದ್ದು ಯಾರು, ಯಾವುದೋ ಶಕ್ತಿನ, ದೆವ್ವನ, ಇಲ್ಲ ಭ್ರಮೆನ ಅಂತ. ನಾನು ಇವಾಗ ಹೇಳ್ತಿರುವ ಎರಡನೇ ಕತೆ ಆಗಿದ್ದು ಧನುಷ್ ಎಂಬ ವ್ಯಕ್ತಿ ಲೈಫಲ್ಲಿ. ಅವನು ಕೂಡ ಮೂಲತಃ ಮಂಗಳೂರವನು. ಆ ಟೈಮಲ್ಲಿ ಅವನಿಗೆ ಮದುವೆ ಫಿಕ್ಸ್ ಆಗಿತ್ತು. ತಾನು ಇಷ್ಟಪಟ್ಟ ಹುಡುಗಿನ ಮನೆಯವರೆಲ್ಲ ಒಪ್ಪಿಸಿ ಮದುವೆ ಆಗ್ಲಿಕ್ಕೆ ರೆಡಿಯಾಗಿದ್ದ. ಆದರೆ ಮದುವೆಗಿಂತ ಮುಂಚೆ ಅವನಿಗೆ ಗ್ರ್ಯಾಂಡ್ ಆಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂತ ಆಸೆ ಇತ್ತು, ಅದು ಬೀಚಲ್ಲಿ. ಸೊ ಅದಕ್ಕೋಸ್ಕರ ಅವನು ಒಂದು ಟೀಮ್ನ ರೆಡಿ ಮಾಡಿಕೊಂಡು ಆ ದಿನ ಬೀಚ್ಗೆ ತನ್ನ ಟೀಮ್ ಹಾಗೆ ಹುಡುಗಿ ಒಟ್ಟಿಗೆ ಹೋಗ್ತಾನೆ. ಹಾಗೆ ಎಲ್ಲ ಕಡೆ ಅವನು ಫೋಟೋಶೂಟ್ ಮಾಡ್ತಾನೆ. ಆ್ಯಕ್ಚುಲಿ ಅವನು ಸೆಲೆಕ್ಟ್ ಮಾಡಿದ ಬೀಚ್ ಬೇರೆ ಯಾವುದೂ ಅಲ್ಲ, ಇದೇ ತಣ್ಣೀರ್ ಬಾವಿ ಬೀಚ್. ಸೊ ಅಲ್ಲಿ ಹೋದಾದ ನಂತರ ಇವನು ಆ ಟೀಮ್ಗೆ ಇವನೇನೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅದೆಲ್ಲವನ್ನ ಕೂಡ ಸಜೆಸ್ಟ್ ಮಾಡ್ತಾನೆ. ಆ ಪ್ಲ್ಯಾನಲ್ಲಿ ಒಂದು ವಿಷಯ ಕೂಡ ಇತ್ತು, ಲೈಕ್ ಒಂದು ಪೇಪರ್ ಅಥವಾ ಏನಾದ್ರ ಮೇಲೆ ಅವರಿಬ್ಬರ ಹೆಸರನ್ನು ಬರೆದು ಚಿಕ್ಕದಾಗಿ ಅದನ್ನ ದೊಡ್ಡದಾಗಿ ತೋರಿಸೋದು, ಆ ರೀತಿ ಅಲ್ಲ. ಬಟ್ ಅದನ್ನ ಬರೆಯೋಕೆ ಅವರೇನು ಕೂಡ ಮೆಟೀರಿಯಲ್ ತಗೊಂಡು ಹೋಗಿಲ್ಲಂತೆ. ಇವರು ಎಲ್ಲ ಕಡೆ ಹುಡುಕ್ತಾರೆ ಏನಾದರೂ ಪೇಪರ್ ಸಿಗುತ್ತಾ ಅಂತ. ಬಟ್ ಅಲ್ಲಿ ಅವರಿಗೇನು ಕೂಡ ಸಿಗೋದಿಲ್ಲ. ಆವಾಗಲ್ಲ ಅವರಿಗೆ ಒಂದು ಮಡಿಕೆಯ ಪೀಸ್ ಸಿಗುತ್ತೆ. ಅದೇ ಬೀಚ್ನ ಸೈಡಲ್ಲಿ ಬಿದ್ದಂಥ ಒಂದು ಮಡಿಕೆಯ ಪೀಸ್. ಸೊ ಆ ಪೀಸ್ನ 2 ಭಾಗ ಮಾಡಿ ಒಂದರಲ್ಲಿ ಇವನ ಹೆಸರು ಮತ್ತೊಂದರಲ್ಲಿ ಹುಡುಗಿ ಹೆಸರು ಬರೆದು ಅವರು ಆ ರೀತಿಯ ಒಂದು ಶೂಟ್ ಮಾಡಿ ಅನಂತರ ಎಲ್ಲವನ್ನು ಮುಗಿಸಿ ಸೀದಾ ಮನೆಗೆ ಹೋಗ್ತಾರೆ. ಹುಡುಗ ತನ್ನ ಮನೆಗೆ ಹೋದರೆ ಹುಡುಗಿ ಅವಳ ಮನೆಗೆ ಹೋಗ್ತಾಳೆ. ಆ್ಯಕ್ಚುಲಿ ಇರೋದು ಹುಡುಗಿ ಮನೇಲಲ್ಲ, ಈ ಹುಡುಗನ ಮನೆಯಲ್ಲಿ. ಈ ಹುಡುಗ ತನ್ನ ಮನೆಗೆ ಹೋದಾದ ನಂತರ ಬಟ್ಟೆ ಬದಲಾಯಿಸಿ ಬಟ್ಟೆನ ಒಂದು ಕಡೆ ಬಿಸಾಡಿ ಫ್ರೆಶ್ ಆಗಿ ಅದೇ ಕೂಡಲೇ ಮಲಗಿ ಹೋಗ್ತಾನೆ. ಆದರೆ ಅವನಿಗೆ ಏನೇ ಮಾಡಿದ್ರೂ ಕೂಡ ನಿದ್ರೆನೇ ಬರಲ್ಲ. ಅವನ ಕನಸಲ್ಲಿ ಅಂದರೆ ಮಂಪರಲ್ಲಿದ್ದಾಗ ಏನೆಲ್ಲ ಕಾಡೋಗೆ ಶುರುವಾಗುತ್ತೆ, ಏನೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಾಗೆ ಅವನಿಗೆ ಫೀಲ್ ಆಗುತ್ತೆ. ಆ್ಯಂಡ್ ಒಂದು ಮೂಮೆಂಟಲ್ಲಿ ಇದ್ದಕ್ಕಿದ್ದಾಗೆ ಅವನ ಬಾಗಿಲನ್ನು ಅಂದರೆ ಅವನ ರೂಮ್ನ ಬಾಗಿಲನ್ನು ಯಾರೋ ಬಡಿದಾಗೆ ಭಾಸವಾಗುತ್ತೆ. ಆದರೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಇದ್ದಿರೋದಿಲ್ಲ. ಹಾಗೆ ಬಾತ್ರೂಮಲ್ಲಿದ್ದಾಗ ಯಾರೋ ಅವನ್ನ ಕರೆದಾಗೆ ಬಾತ್ರೂಮ್ನ ನೀರು ಇದ್ದಕ್ಕಿದ್ದಾಗೆ ಆನ್ ಆದಾಗೆ ವಿಚಿತ್ರವಾದ ಘಟನೆಲಾಗುತ್ತೆ. ಆದರೂ ಕೂಡ ಇವನು ಅದನ್ನೆಲ್ಲ ಮರೆತು ಸುಮ್ಮನಾಗ್ತಾನೆ. ಬಟ್ ಮಧ್ಯರಾತ್ರಿ ಹೊತ್ತಿಗೆ ಅವನಿಗೆ ಇದ್ದಕ್ಕಿದ್ದಾಗೆ ಎಚ್ಚರವಾಗುತ್ತೆ. ಅದಕ್ಕೆ ಕಾರಣ ಅವನ ಮನೆ ತುಂಬ ಆಗ್ತಿದ್ದ ಒಂದು ಸದ್ದಲ. ಅವನ ಮನೆಯ ತುಂಬ ಅಂದರೆ ಮನೆಯ ಹೊರಗಿಂದ ಯಾವುದೋ ಇಷ್ಟು ಜನ ಕೂಗಿದಾಗೆ ಬೊಬ್ಬಡಿದಾಗೆಲ್ಲ ಅವನಿಗೆ ಭಾಸವಾಗುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ದೆವ್ವಗಳೇ ಆ ರೀತಿಯೆಲ್ಲ ಮಾಡ್ತಿದೆ ಅಂತ ಅವನಿಗೆ ಭಾಸವಾಗುತ್ತೆ. ಸೊ ಅದು ಮಿತಿ ಮೀರಿದಾಗ ಅವನು ಅದೇ ಕೂಡಲೇ ಮನೆಯಿಂದ ಹೊರಬಂದು ಗಾಡಿ ತೆಗೆದು ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗ್ತಾನೆ. ಹಾಗೆ ಅದರ ನೆಕ್ಸ್ಟ್ ಡೇ ಒಬ್ಬ ಜ್ಯೋತಿಷಿ ಹತ್ರ ಹೋಗಿ ಕೇಳ್ತಾನೆ. ಆವಾಗ ಅವರು, ನೀನು ಹಿಂದಿನ ದಿನ ಎಲ್ಲಾದರೂ ಹೋಗಿದ್ದೆ, ಯಾವುದಾದ್ರೂ ಪ್ಲೇಸ್ಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ಬೀಚ್ಗೆ ಹೋಗಿದ್ದೆ, ಅಲ್ಲಿರೋ ಮಡಿಕೆ ಪೀಸಲ್ಲಿ ಡೆಕೋರೇಟ್ ಮಾಡಿ ಆ ರೀತಿಯೆಲ್ಲ ಮಾಡಿದೆಲ್ಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಆವಾಗ ಜ್ಯೋತಿಷಿ ಹೇಳ್ತಾರೆ ಆ ಮಡಿಕೆ ಪೀಸ್ನ ಏನು ಮಾಡಿದೆ ಅಂತ. ಅವನಿಗೆ ಆ್ಯಕ್ಚುಲಿ ನೆನಪಿದಿರೋದಿಲ್ಲ. ಅವನು ಅಂದ್ಕೊಂಡಿದ್ದ ಅದನ್ನಲ್ಲೇ ಬಿಸಾಡಿ ಬಂದಿದ್ದಂತ. ಬಟ್ ಅವನು ಗಡಿಬಿಡಿಯಲ್ಲಿ ಆ 2 ಪೀಸ್ನ ತನ್ನ ಪ್ಯಾಂಟ್ನ ಜೇಬೊಳಗೆ ಹಾಕೊಂಡು ಬಂದಿದ್ದ. ಹಾಗೆ ಅದನ್ನ ಮನೆಯೊಳಗೆ ಬಿಸಾಡಿದ್ದ. ಆ ಜ್ಯೋತಿಷಿ ಪ್ರಕಾರ ಅದು ಯಾರದೂ ಅಸ್ಥಿರುವ ಒಂದು ಮಡಿಕೆಯ ಪೀಸ್ ಅಂತೆ. ಸೊ ಆ ಅಸ್ಥಿಲಿರುವ ಆತ್ಮವೇ ಅವನಿಗೆ ಆ ರೀತಿಯೆಲ್ಲ ತೊಂದರೆ ಕೊಟ್ಟಿದ್ದಂತ ಹೇಳ್ತಾರೆ. ಸೊ ವಿಷಯ ಗೊತ್ತಾದ್ಮೇಲೆ ಇವನು ಅದೇ ಕೂಡಲೇ ಹೋಗಿ ಆ ಪೀಸನ್ನು ಬೀಚ್ಗೆ ವಾಪಸ್ ಬಿಸಾಡಿ ಬರ್ತಾನೆ. ಹಾಗೆ ಆವತ್ತಿಂದೆಲ್ಲ ಕರೆಕ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ನಡೆದಂಥ ನೈಜ ಘಟನೆ ಅಂತಾರೆ. ಬಟ್ ನಂಬೋದು ಬಿಡೋದು ಬಿಟ್ಟಿದ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.